ರಾಜಕೀಯ ಬಂದಾಗ ಚುನಾವಣೆ ಏನ್ ಬೇಕಾದ್ರೆ ಮಾಡ್ಕೊಡಿ, ನೀವು ಚುನಾವಣೆ ಬರ್ತಾ ನಿಮ್ ಒತ್ಕೋದು. ಬಟ್ ಯಾರು ಜನರಿಗೆ ಕೆಲಸ ಮಾಡ್ತಾರೆ ಅದ್ ನಾನು ಇವೆಲ್ಲ ಎನ್ಕೋಬೇಕು ಅಂತ ಹೇಳ್ತಾ, ಈ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ಕೋಟಿ ರೂಪಾಯಿ ರಸ್ತೆ ಚರಂಡಿ ಕೆಲಸಗಳಿಗೆ ಚಾಲನೆ ಕೊಟ್ಟು ಎಲ್ಲ ಕೆಲಸ ಎಲ್ಲ ಮುಗಿದೋಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ನನಗೆ 20 ಕೋಟಿ ದುಡ್ಡು ಕೊಟ್ಟಿದ್ರು, ವಿಶೇಷ ಅನುದಾನ ಅಂತ ಹೇಳಿ. ನನಗೆ 20 ಪಂಚಾಯತಿ ಇದೆ, ಎಲ್ಲಾ ಪಂಚಾಯತಿಗೂ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ರು. ಇವತ್ತು ನಮ್ಮ ಹತ್ರ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬಾಡಿ ಇಲ್ಲ, ಇವತ್ತು ಸದಸ್ಯರಿಲ್ಲ. ಸೊ ಆ ಗ್ರಾಂಟು, ಜಿಲ್ಲಾ ಪಂಚಾಯತಿ ಗ್ರಾಂಟು, ತಾಲೂಕ್ ಪಂಚಾಯತಿ ಗ್ರಾಂಟು, ಒಂದಷ್ಟು ನನ್ ಗ್ರಾಂಟು, ಮತ್ತೆ ವಿಶೇಷ ಅನುದಾನ ಮುಖ್ಯಮಂತ್ರಿ ಕೊಟ್ಟಂತ 1 ಕೋಟಿ ರೂಪಾಯಿ ಎಲ್ಲ ಸೇರಿಸಿ ಇವತ್ತು ಕೂಡ 2 ಕೋಟಿ ರೂಪಾಯಿ. 3,000 ಮನೆಯಲ್ಲಿ ನಿಮ್ಗೆ ನಿಮ್ ಪಂಚಾಯತಿ ನಿಮ್ ಪಾಲು 147 ಮನೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಈಗಾಗಲೇ ನೀವು 92 ಮನೆನ 95 ಮನೆನ ನೀವೆಲ್ಲರೂ ಕೂಡ ಇವಾಗಲೇ ನೀವೆಲ್ಲ ತಗೊಂಡಿದ್ದೀರಿ. ಇನ್ನು ನಿಮ್ಮ ಹತ್ರ ಸುಮಾರು 45 ಮನೆ 48 ಮನೆ ನಿಮ್ಮ ಹತ್ರ ಇನ್ನೂ ಬಾಕಿ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ 1 ಮನೆ ಕೊಟ್ಟಿರ್ಲಿಲ್ಲ. ಆದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ನೀವು ಕೊಟ್ಟಂತ ಶಕ್ತಿಯಿಂದ ಇವತ್ತು ನಾನು ಶಾಸಕನಾದ್ಮೇಲೆ ಕೇವಲ 6 ತಿಂಗಳಲ್ಲಿ ನಿಮ್ಮೆಲ್ಲರೂ ಕೂಡ 3,000 ಮನೆ ತಂದಿದ್ದೀವಿ. 3,000 ಮನೆನ ಸಮವಾಗಿ ಎಲ್ಲ ಪಂಚಾಯತಿಗೂ ಹಂಚಿದ್ದೀವಿ. ಒಂದು ಶಾಲೆಗೆ 15 ಕೋಟಿ ರೂಪಾಯಿ. ನಮ್ಗೆ ಪ್ರೆಸ್ಟೇಜ್ನವ್ರು 2 ಶಾಲೆ ಕಟ್ಕೊಡ್ತಾ ಇದ್ದಾರೆ, ನಮ್ಗೆ ವಿಪ್ರೋದವರು 2 ಶಾಲೆ ಕೊಟ್ಕೊಡ್ತಾ ಇದ್ದಾರೆ, ಟೊಯೋಟಾದವರು 2 ಶಾಲೆ ಕೊಟ್ಕೊಡ್ತಾ ಇದ್ದಾರೆ, ಆಂಥಮ್ನವರು 1 ಶಾಲೆ ಕೊಟ್ಕೊಡ್ತಾ ಇದ್ದಾರೆ, ಬಾಸ್ ಕಂಪ್ನಿಯವರು 2 ಶಾಲೆ ಕಟ್ಕೊಡ್ತಾರೆ. CSR ಅಮೌಂಟ್ ಅಲ್ಲಿ ದಾನವಾಗಿ ದಾನದ ರೂಪದಲ್ಲಿ ಅವರೆಲ್ಲ ನಿಮ್ಗೆ ಶಾಲೆಗಳನ್ನ ಕಟ್ಕೊಡ್ತಾ ಇದ್ದಾರೆ. ಅಂದ್ರೆ ಗವರ್ಮೆಂಟ್ ಶಾಲೆ ಅದು. ಇಲ್ಲಿ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ 4 ಎಕರೆ 5 ಎಕರೆ ಜಮೀನ್ ಇದೆ, ಈ ಮೇನ್ ರೋಡ್ ಎಲ್ಲ ಇದೆ. ಅದಕ್ಕೆ ನಾನು ತಹಸೀಲ್ದಾರ್ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆ ಜಾಗನ ದಯವಿಟ್ಟು ನೀವು ಶಾಲೆಗೆ ಅಂದ್ಬಿಟ್ಟು ರಿಸರ್ವ್ ಮಾಡಿ ನನಗೆ ಪಾಣಿನ ನನಗೆ ಗವರ್ಮೆಂಟ್ ಶಾಲೆಗೆ ಅಂದ್ಬಿಟ್ಟು ನನಗೆ ದಯವಿಟ್ಟು ನನಗೆ ಮಂಜೂರಾತಿ ಮಾಡಿಸ್ಕೊಡ್ಬೇಕು ಜಾಗನ. ಅದು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೆಸರಿದೆ. ಅಲ್ಲಿ ಒಳ್ಳೆ ಒಂದು ಶಾಲೆಯನ್ನ ನಾನು ಕಟ್ತೀನಿ ಅಂತ ಹೇಳಿ ನಾನು ಈಗಾಗಲೇ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಕುಟುಂಬಕ್ಕೆ 4,000 5,000 ಆದಾಯ ಬರುವಂತ ಕೆಲಸವನ್ನು ಮಾಡಿದ ಯಾವ್ದೇ ಸರ್ಕಾರ ಇದ್ರೆ ಇದು ಕಾಂಗ್ರೆಸ್ ಸರ್ಕಾರ. ಆದ್ರಿಂದ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೆ ನಮ್ಮ ನಾಗರಾಜ್ ಹೇಳ್ತೀರಿ ಯಾವ್ದಾರ ಹಾಕೊಳ್ಳಿ ಅಂತ, ಯಾವ್ದಾರ ಯಾಕೆ ಹಾಕೊಳ್ಬೇಕು? ನಿಮ್ ಸಹಾಯ ಮಾಡೋದಕ್ಕೆ ತಾನೇ ಊಟ ಹಾಕ್ಬೇಕಾಗೋದು. ನಿಮ್ಗೆ ಯಾರು ಕಷ್ಟ ಆಗ್ತದೆ, ಅವ್ರ ಮನೆ ಕೊಟ್ಟಿದೀವಲ್ಲ, ಮನೆ ಕಟ್ಕೊಳಿಕ್ ಜನನೇ ಇಲ್ಲ, ಅಷ್ಟು ಮನೆ ಕೊಟ್ಟವ್ರೆ. 10 ಕೋಟಿ ರೂಪಾಯಿ ಬಿಡ್ ಸ್ಯಾಂಕ್ಷನ್ ಮಾಡವ್ರೆ. ಪ್ರತಿ ಮನೆಗೆ 3,000 4,000 ಬರೋ ಮಾಡಿದ್ದಾರೆ. ಇವ್ರಿಗೆ ಸಹಾಯ ಮಾಡ್ಬೇಕೆ ಹೊರತು ಯಾರೋ ಅಣ್ಣ ಅಕ್ಕ ತಮ್ಮ ಅಂದ್ರೆ ನಿಮ್ಗೆ ಊಟ ತುಂಬುದಿಲ್ಲ. ನಿಮ್ಗೆ ನಮ್ ತಾಯಿ ಅಂದಿರು ಅಂದ್ಬಿಟ್ರೆ ನಮ್ಮ ಅಣ್ಣ ತಮ್ಮ ಅಂತಿರೋದು ನಿಮ್ ಹೊಟ್ಟೆ ತುಂಬುತ್ತದ? ಇವೆಲ್ಲ ನಾಟಕದ ಮಾತು ಜನ ಹಾಕೊಂಡು ಹೊರಗಿದ್ದಾರೆ. ದಯವಿಟ್ಟು ಈ ನಾಟಕದ ಮಾತನ್ನು ನಮ್ದೆ. ಏನು ಜನಪ್ರಿಯ ಶಾಸಕರು ಇವತ್ತು ಎಷ್ಟೋ ಜನ ಶಾಸಕರು ಹಳ್ಳಿ ಕಡೆ ಮಕ್ಕ ನೋಡೋದಿಲ್ಲ, ವಾರದಲ್ಲಿ 5 ದಿನ ರಾಮನವಮಿ ಇರ್ತಾರೆ, ಪ್ರತಿ ಹಳ್ಳಿಗೂ ಭೇಟಿ ಕೊಡಬೇಕು ಅಂತ ಪಡ್ತಾ ಇದ್ದಾರೆ. ಯಾರು ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತಿದ್ರು ಅಂತ ಮಾತನ್ನ ಕಾರ್ಯಗತ ಮಾಡ್ತಾರೆ.